ಮತ್ತೊಂದು ಕಡೆ ಬಾಗಲಕೋಟೆ ಉಪಸಮರದಲ್ಲಿ ಜೊಣ ಕಾಂಚಾಣ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಣ ಹಂಚಿಕೆಯ ಆರೋಪ ಕೂಡ ಇಲ್ಲಿ ಕೇಳಿಬಂದಿದೆ. ನೋಡಿ, ಮತದಾನದ ಸಂದರ್ಭದಲ್ಲಿ ಇಲ್ಲಿ ಕಾಂಚಾಣ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಕಡೆಯವರು ಹಣ ಹಂಚಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಹಣ ಪಡೆಯೋದಕ್ಕೆ ಸ್ಥಳೀಯ ನಿವಾಸಿಗಳು ಮುಗಿಬಿದ್ದಿದ್ದಾರೆ. ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಗಲಕೋಟೆ ಬಾಂಬೆ ಕಾಲೋನಿಯಲ್ಲಿ ಹಣ ಹಂಚಿಕೆ ಮಾಡಲಾಗಿದೆ. ಜಾಫರ್ ಬೇಪಾರಿ ಎಂಬುವರು ಹಣ ಹಂಚಿದ್ದಾರೆ. ಹಣ ಹಂಚಿಕೆಯ ಸಂದರ್ಭದಲ್ಲಿ ಮಹಿಳೆಯರ ನೂಕು ನುಗ್ಗಲು ನಡೆದಿದೆ. ನಮಿಗ್ ಹಣ ಬೇಕು ಅಂತ. ತಾತ ಇಲ್ ಕೊಡ್ರಿ ಹಣ, ಇಲ್ ಕೊಡ್ರಿ ಅಂತ ಕೇಳ್ತಿದ್ದಾರೆ ಜನರು. ಮತದಾರರನ್ನ ಖರೀದಿ ಮಾಡುವಂತ ಅಥವಾ ಮತವನ್ನ ಖರೀದಿ ಮಾಡುವಂತ ಕೆಲಸ ಆಗಿದೆ ಇದು. ಕಾಂಗ್ರೆಸ್ ಅಲ್ಲಿ पैसे बांटरे कांग्रेस वाले पैसे बांटरे ನೋಡಿ, ಬಾಗಲಕೋಟೆಯಲ್ಲೂ ಕೂಡ ಬಿರುಸಿನ ಮತದಾನ. ಅಂದ್ರೆ ದಾವಣಗೆರೆ ಕಂಪೇರ್ ಮಾಡಿದ್ರೆ ಇಲ್ಲಿ ಮತದಾನ ಹೆಚ್ಚಾಗಿನೇ ಇದೆ. ಆದ್ರೆ ಇಂಥ ಸಂದರ್ಭದಲ್ಲಿ ಮತದಾನ ನಡೆಯೋ ದಿನಾನೇ ಹಣ ಹಂಚಿಕೆಯ ದೃಶ್ಯ ಕೂಡ ಕಂಡು ಬಂದಿದೆ. ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ. ಅದು ಕೂಡ ರಾಜಾರೋಷವಾಗಿ ಅನೇಕರು ಹಣ ಕೊಡಿ ಅಂತೇಳಿ ಅಲ್ಲಿ ನಿಂತ್ಕೊಂಡು ಬಿಟ್ಟಿದ್ದಾರೆ. ನೀವು ಹಣ ಇಸ್ಕೊಳ್ದೇ ಇದ್ರೂ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಮತದಾನ ಮಾಡೋದು ನಿಮ್ಮ ಹಕ್ಕು. ಅದನ್ನ ಈ ರೀತಿಯಾಗಿ ದುಡ್ಡು ಇಸ್ಕೊಂಡು ಮಾರಾಟ ಮಾಡ್ತೀರಿ ಅಂತ ಅಂದ್ರೆ ಅದು ನಿಮ್ಮ ವಿವೇಚನೆಗೆನೆ ಬಿಟ್ಟಿದ್ದು. ಈಗ ದುಡ್ಡು ಕೊಡಕ್ ಬಂದ್ರೆ ಯಾರು ಬೇಡ ಅಂತ ಏನ್ ಹೇಳಲ್ಲ, ದುಡ್ಡು ಇಸ್ಕೊಂತೀರಾ. ಆದ್ರೂ ಸೂಕ್ತ ಅಭ್ಯರ್ಥಿ ಯಾರು, ನಿಮ್ ಕ್ಷೇತ್ರದ ಅಭಿವೃದ್ಧಿ ಮಾಡೋರು ಯಾರಪ್ಪ, ಯಾರ್ ಜನರ ಕಷ್ಟ ಬಂದು ಕೇಳ್ತಾರೆ, ಅವ್ರನ್ನೇ ಆಯ್ಕೆ ಮಾಡಿ.